ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆಯಾಗೋದ್ರಿಂದ ಇವತ್ತು ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಅದೃಷ್ಟ, ಯಾರಿಗೆ ನಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿನ ಬಹಳ ಏರಿಳಿತದಿಂದ ಕೂಡಿರುತ್ತೆ. ಅಂದರೆ ಬಹಳ ಸುಖ ಅಂತಲೂ ಹೇಳೋಕ್ಕಾಗಲ್ಲ, ಬಹಳ ದುಃಖ ಅಂತಲೂ ಹೇಳೋಕ್ಕಾಗಲ್ಲ, ಸಾಮಾನ್ಯವಾದ ದಿನ ಆಗಿರುತ್ತೆ. ಕೆಲಸದ ಬದಲಾವಣೆಯಿಂದ ನೀವು ಬೇರೆ ಸ್ಥಳಕ್ಕೆ ಪ್ರವಾಸ ಮಾಡುವಂತಹ ಸಾಧ್ಯತೆ ಇರುತ್ತೆ. ನೀವು ಬೇರೆ ಸ್ಥಳಕ್ಕೆ ಇವತ್ತು ಪ್ರಯಾಣ ಮಾಡಬಹುದು. ಹಾಗೆ ಇವತ್ತು ನಿಮ್ಮ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಈ ದಿನ ನಿಮಗೆ ಬಹಳ ಚೆನ್ನಾಗೇ ಇರುತ್ತೆ. ಆದರೆ ಕಚೇರಿಯಲ್ಲಿ ಬಹಳ ಒತ್ತಡವನ್ನು ನೀವು ಅನುಭವಿಸಬಹುದು. ಅಂದರೆ ಬಹಳಷ್ಟು ಕೆಲಸ ಇರೋದ್ರಿಂದ ನಿಮಗೆ ಒತ್ತಡ ಉಂಟಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಬಹಳ ಒಳ್ಳೆಯ ಸಮಯವನ್ನು ಕಳೀತೀರಾ. ಜೊತೆಗೆ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಆಗೋದ್ರಿಂದ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನೀವು ಬಹಳ ಉತ್ತಮವಾದ ಸಮಯವನ್ನು ಕಳೀತೀರಾ. ಹಾಗೆ ಕೆಲಸದಲ್ಲಿ ಬದಲಾವಣೆ ಆಗೋದ್ರಿಂದ ಸ್ಥಳ ಬದಲಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಮಗುವಿನ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಬಹಳ ಉತ್ತಮ. ಹಾಗೆ ವೃತ್ತಿಪರ ಜೀವನದಲ್ಲಿ ಇವತ್ತು ನೀವು ಬಹಳಷ್ಟು ಬ್ಯುಸಿಯಾಗಿರ್ತೀರಾ. ಬಹಳಷ್ಟು ಬ್ಯುಸಿಯಾದ ಕಾರ್ಯಕ್ರಮಗಳು ನಿಮಗಿರುತ್ತೆ. ಆದರೆ ನಿಮ್ಮ ಮಗುವಿನ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ. ಜೊತೆಗೆ ಸಂಭಾಷಣೆಯಲ್ಲಿ ಸಮತೋಲನವಿದ್ದರೆ ಇವತ್ತು ನಿಮ್ಮ ದಿನ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿಯ ಜನರಿಗೆ ಇವತ್ತು ಸ್ವಲ್ಪ ಚಿಂತೆ ಹೆಚ್ಚಾಗಬಹುದು. ಅದು ಯಾವುದಕ್ಕೆ ಅಂತ ಗೊತ್ತಿಲ್ಲ, ಆದರೆ ಇವತ್ತು ಏನೋ ಒಂದು ಚಿಂತೆ ನಿಮಗಿದ್ದೇ ಇರುತ್ತೆ. ಜೊತೆಗೆ ಇವತ್ತು ನೀವು ಕುಟುಂಬ ಸಮೇತ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಸುತ್ತಾಟ ಇದ್ದೇ ಇರುತ್ತೆ, ಬಹಳಷ್ಟು ಓಡಾಟ ಇರುತ್ತೆ. ಇದಾದರೂ ಕೂಡ ನಿಮ್ಮ ದಿನ ಚೆನ್ನಾಗೇ ಇರುತ್ತೆ. ಆದರೆ ಸ್ವಲ್ಪ ಚಿಂತೆ ನಿಮಗೆ ಯಾವಾಗಲೂ ಜಾಸ್ತಿ ಅನ್ನಿಸ್ಬೋದು. ಮುಂದಿನ ರಾಶಿ ಸಿಂಹರಾಶಿಯ ಜನರು ಇವತ್ತು ಬಹಳ ಆತ್ಮವಿಶ್ವಾಸದಿಂದ ಇರ್ತಾರೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡು ಹಣವನ್ನು ಖರ್ಚು ಮಾಡಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಹಾಗೆ ಇವತ್ತು ಸಿಂಹರಾಶಿಯವರು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಬೇಕು. ಇಲ್ಲಾಂದರೆ ಬಹಳ ಮಾತಾಡೋದು, ಕೋಪ ತೋರಿಸೋದು, ಬೇಜಾರು ಮಾಡ್ಕೊಳೋದು, ಈ ರೀತಿ ಯಾವ ಕೆಲಸವನ್ನು ಮಾಡಬೇಡಿ. ನಿಮ್ಮ ಭಾವನೆಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿಯ ಜನರು ಇವತ್ತು ಯಾವುದೇ ನಕಾರಾತ್ಮಕ ಯೋಚನೆಗಳನ್ನು ಮಾಡಬೇಡಿ. ಅಂದರೆ ಯಾವುದು ನೆಗೆಟಿವ್ ಥಾಟ್ಸ್ ಇವತ್ತು ನಿಮಗೆ ಬರಬಾರ್ದು. ಹಾಗೆ ಏನಾದರೂ ನಿಮಗೆ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದರೆ ಅದರಿಂದ ದೂರ ಇರಿ. ಹಾಗೆ ಅನುಪಯುಕ್ತ ವಿಷಯಕ್ಕೆ ಕೋಪ ಮಾಡ್ಕೊಳ್ಬೇಡಿ. ಅಂದರೆ ಅದು ಯೂಸೇ ಇರಲ್ಲ ಒಂದು ಟಾಪಿಕ್, ಅದಕ್ಕೋಸ್ಕರ ಕೋಪ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಅರ್ಥ ಇರಲ್ಲ. ಹಾಗೆ ಉದ್ಯೋಗ ಮಾಡೋರಿಗೆ ಇವತ್ತು ಉದ್ಯೋಗದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ಸಿಗುತ್ತೆ. ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತೆ. ಮುಂದಿನ ರಾಶಿ ತುಲಾರಾಶಿಯ ಜನರಿಗೆ ಇವತ್ತು ನಿಮ್ಮ ಸಹೋದರ ಮತ್ತು ಸಹೋದರಿಯರು ನಿಮಗೆ ಬೆಂಬಲವನ್ನು ಕೊಡೋದ್ರಿಂದ ನಿಮ್ಮ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಡುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಸಮಾಧಾನದಿಂದ ಇರೋದು ಬಹಳ ಉತ್ತಮ. ಯಾಕಂದರೆ ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಬೆಂಬಲಕ್ಕಿದ್ದೇ ಇರ್ತಾರೆ. ನೀವು ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಇವತ್ತು ಮನಸ್ಸು ಗೊಂದಲಮಯವಾಗಿರುತ್ತೆ. ಹಾಗಾಗಿ ಮಾನಸಿಕ ಶಾಂತಿಯನ್ನು ನೀವು ಕಾಪಾಡ್ಕೊಳ್ಬೇಕಾಗತ್ತೆ. ಹಾಗೆ ಇವತ್ತು ವೃಶ್ಚಿಕ ರಾಶಿಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ತೀರಾ. ಜೊತೆಗೆ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತಹ ಕೆಲಸ ನಿಮ್ಮ ಆದಾಯದ ಮೂಲವನ್ನು ಹೆಚ್ಚು ಮಾಡುತ್ತೆ. ಮುಂದಿನ ರಾಶಿ ಧನುರ್ರಾಶಿಯವರು ಇವತ್ತು ಕೋಪ ಹಾಗೂ ವಾದಗಳಿಂದ ದೂರ ಇರಬೇಕು. ಯಾರಾದರೂ ಹೊಸ ವ್ಯವಹಾರವನ್ನು ಶುರು ಮಾಡ್ತೀರಾ, ಹೊಸ ವ್ಯಾಪಾರವನ್ನು ಶುರು ಮಾಡ್ತೀರಾ ಅಂದರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ. ಹಾಗೆ ಇವತ್ತು ಧನುರ್ರಾಶಿಯವರಿಗೆ ಮನೆಯ ಹಿರಿಯರು ಹಣದ ಸಹಾಯವನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಸಂಗಾತಿಯ ಸಹಾಯದಿಂದ ನಿಮಗೆ ಆರ್ಥಿಕ ಲಾಭ ಉಂಟಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರ ಮಾತಲ್ಲಿ ಇವತ್ತು ಸೌಮ್ಯತೆ ಇರುತ್ತೆ. ನೀವು ತುಂಬ ಪೊಲೈಟ್ ಆಗಿ ಇವತ್ತು ಮಾತಾಡ್ತೀರಾ ಎಲ್ಲರ ಜೊತೆ. ಹಾಗೆ ಮಾತಾಡೋದ್ರಿಂದ
ನಿಮ್ಮಿಂದ ಹಲವಾರು ಜನ ಪ್ರಭಾವಿತರಾಗ್ತಾರೆ. ಒಂದಿಷ್ಟು ಜನಕ್ಕೆ ಇವತ್ತು ನೀವು ಇನ್ಸ್ಪಿರೇಷನ್ ಆಗ್ತೀರಾ. ಹಾಗೆ ಮಕರ ರಾಶಿಯವರು ಇವತ್ತು ಕಷ್ಟಕರ ಕೆಲಸಗಳಲ್ಲಿ ತಾಳ್ಮೆಯನ್ನು ಯಾವತ್ತೂ ಕಳ್ಕೊಳ್ಬೇಡಿ. ತುಂಬ ತಾಳ್ಮೆಯಿಂದ ಇರೋದು ಇವತ್ತು ಬಹಳ ಮುಖ್ಯ. ಜೊತೆಗೆ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನವನ್ನು ಕೊಡಬೇಕು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತು ತಮ್ಮ ಪೋಷಕರ ಆರೋಗ್ಯದ ಮೇಲೆ ಗಮನವನ್ನು ಕೊಡೋದು ಬಹಳ ಉತ್ತಮ. ನಿಮ್ಮ ಪೇರೆಂಟ್ಸ್ ಆರೋಗ್ಯದ ಕಡೆ ಇವತ್ತು ಗಮನವನ್ನು ಕೊಡಿ. ಹಾಗೆ ಕೆಲಸದ ನಿಮಿತ್ತ ಇವತ್ತು ನೀವು ಪ್ರಯಾಣ ಮಾಡಬೇಕಾಗಿ ಬರಬಹುದು. ಜೊತೆಗೆ ಸಂಬಳದಲ್ಲಿ ಹೆಚ್ಚಳ ಆಗೋದ್ರ ಜೊತೆಗೆ ಇವತ್ತು ಕೆಲಸದ ಸ್ಥಳದಲ್ಲಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಬೇಕು. ನಿಮ್ಮ ಬುದ್ಧಿವಂತಿಕೆಯ ಆಧಾರದ ಮೇಲೆ ನೀವು ಹಣವನ್ನು ಗಳಿಸ್ತೀರಾ. ಹಾಗಾಗಿ ತಾಳ್ಮೆ ನಿಮಗೆ ಬಹಳ ಮುಖ್ಯ. ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಜೊತೆಗೆ ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರುತ್ತೆ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.